ಕೂತ್ಕೊಂಡು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಿಡಿ ಕೇಸಲ್ಲಿ ಕ್ಲೀನ್ ಚಿಟ್ ಸಿಕ್ತು. ಎಸ್ಐಟಿಯಿಂದ 1ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಕ್ಲೀನ್ ಚಿಟ್ ಸಿಗ್ತಾನೆ ರಮೇಶ್ ಜಾರಕಿಹೊಳಿ ಮತ್ತೆ ಆಕ್ಟಿವ್ ಆದರು. ಆರೋಪ ಮುಕ್ತ ಆಗೋದನ್ನೇ ಕಾಯ್ತಿದ್ರು ರಮೇಶ್ ಜಾರಕಿಹೊಳಿ. ಈಗ ಸಚಿವ ಸ್ಥಾನಕ್ಕೆ ಮತ್ತಷ್ಟು ಲಾಬಿ ಜೋರು ಮಾಡಿದ್ದಾರೆ. ಮತ್ತೆ ಸಿಎಂ ಹಾಗೂ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಸಾಧ್ಯತೆ ಇದು. ಸೋಮವಾರ ದೆಹಲಿಗೆ ಹೋಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪನವರು ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ್ರು ಅವರು. ಸಿದ್ದರಾಮಯ್ಯನವರು ಮುಸಲ್ಮಾನರನ್ನ ಓಲೈಸೋದಕ್ಕೆ ಹೋಗಿ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು. ಚಾಮುಂಡೇಶ್ವರಿಯಲ್ಲಿ ಸೋತರು. ಮುಸಲ್ಮಾನರಿಗೆ ನ್ಯಾಯ ಕೊಡಿ, ಅವರಿಗೆ ಒಳ್ಳೇದು ಮಾಡಿ, ಅದರಲ್ಲಿ ನಾನೆಂದೂ ಹಿಂದೆ ಮುಂದೆ ನೋಡಲ್ಲ. ರಾಷ್ಟ್ರಭಕ್ತ ಮುಸಲ್ಮಾನರಿಗೆ ನಮಸ್ಕಾರ ಮಾಡ್ತೀನಿ. ಯಾರು ರಾಷ್ಟ್ರದ್ರೋಹಿ ಮುಸಲ್ಮಾನರಿದ್ದಾರೋ ಅವರಿಗೆ ನಾವು ಸರಿಯಾದ ಕ್ರಮ ವಹಿಸ್ತೀವಿ ಎಂದರು ಕೆಎಸ್ ಈಶ್ವರಪ್ಪನವರು. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಏರಿಳಿತ ಆಗ್ತಾನೇ ಇದೆ. ನಿನ್ನೆ ರಾಜ್ಯದಲ್ಲಿ 14,950 ಕೊರೋನಾ ಕೇಸ್ ಪತ್ತೆಯಾಯಿತು. ಒಂದೇ ದಿನ ರಾಜ್ಯದಲ್ಲಿ 53 ಜನ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 40,599 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ 6,039 ಕೇಸ್ ಪತ್ತೆಯಾಗಿದೆ. ಒಂದೇ ದಿನ 15 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 10.93ರಷ್ಟಿದೆ. ರಾಜ್ಯದಲ್ಲಿ ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್ಗೆ 100% ಅವಕಾಶ ಕಲ್ಪಿಸಲಾಗಿದೆ. ಚಿತ್ರರಂಗದ ಬೇಡಿಕೆಗೆ ಸ್ಪಂದಿಸಿದ್ರು ಸಿಎಂ. ಆರೋಗ್ಯ ಸಚಿವರು ತಜ್ಞರೊಂದಿಗೆ ಚರ್ಚೆ ನಡೆಸಿ ಥಿಯೇಟರ್, ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಅನ್ಲಾಕ್ ಮಾಡಿದ್ದಾರೆ. ಎಲ್ಲಾ ಕಡೆ 100% ಅವಕಾಶವನ್ನು ಕಲ್ಪಿಸಲಾಗಿದೆ. ಸಭೆ ಬಳಿಕ ಆರೋಗ್ಯ ಸಚಿವ ಕೆ ಸುಧಾಕರ್ ಈ ಬಗ್ಗೆ ಮಾಹಿತಿ ಕೊಟ್ಟರು. ಥಿಯೇಟರ್, ಜಿಮ್, ಈಜುಕೊಳಕ್ಕೆ 100% ಅವಕಾಶ ಕಲ್ಪಿಸಲಾಗಿದೆ. ಆದರೆ ಎಲ್ಲಾ ಕಡೆ ಕೋವಿಡ್ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಥಿಯೇಟರ್ ಮಾಲೀಕರು, ಫಿಲ್ಮ್ ಚೇಂಬರ್ ಖುಷಿಗೊಂಡಿದೆ. ಅಷ್ಟೇ ಅಲ್ಲ, ರಿಲೀಸ್ಗೆ ರೆಡಿ ಇದ್ದ ಸಿನಿಮಾಗಳು, ನಿರ್ಮಾಪಕರು, ನಟರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಲವ್ ಮಾಕ್ಟೇಲ್ 2 ಸಿನಿಮಾ ಕೂಡ 100% ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಇದೀಗ ಸರ್ಕಾರದ ನಿರ್ಧಾರಕ್ಕೆ ನಟ, ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಧನ್ಯವಾದ ಹೇಳಿದ್ದಾರೆ. ಮುಂದಿನ ವಾರ ಅಂದರೆ ಫೆಬ್ರವರಿ 11ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಮಾಸ್ಕ್ ಧರಿಸಿ, ವ್ಯಾಕ್ಸಿನ್ ಹಾಕಿಸ್ಕೊಂಡು ಧೈರ್ಯವಾಗಿ ಬಂದು ಸಿನಿಮಾ ನೋಡಿ ಅಂತ ಮದರಂಗಿ ಕೃಷ್ಣ ಮನವಿ ಮಾಡಿದರು. ಗುಣಮಟ್ಟವಿಲ್ಲದ ಹೆಲ್ಮೆಟ್ ಧರಿಸಿದವರಿಗೆ ₹100 ಸ್ವೀಕರಿಸಿದ ಸಂಬಂಧ ಬೆಂಗಳೂರಿನ HAL ಸಂಚಾರ ಠಾಣಾ ಕಾನ್ಸ್ಟೇಬಲ್ ಪವನ್ ಸಸ್ಪೆಂಡ್ ಆಗಿದ್ದಾರೆ. ಜಂಟಿ ಆಯುಕ್ತ ಡಾಕ್ಟರ್ BR ರವಿಕಾಂತೇಗೌಡರು ಅಮಾನತುಗೊಳಿಸಿ ಆದೇಶ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ HAL ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ದ್ವಿಚಕ್ರ ವಾಹನ ಸವಾರನಿಂದ ಕಾನ್ಸ್ಟೇಬಲ್ ಹಣ ಸ್ವೀಕರಿಸುವ ವಿಡಿಯೋ ವೈರಲ್ ಆಗಿತ್ತು. ಕೋಲಾರದಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆಗೆ SFI ಜಿಲ್ಲಾಧ್ಯಕ್ಷನ ಕಿರಿಕ್ ವಿಡಿಯೋ ವೈರಲ್ ಆಗಿದೆ. ಪೊಲೀಸರಿಗೆ ಕೆಟ್ಟ ಪದಗಳಿಂದ ಜಿಲ್ಲಾ SFI ಸಂಘಟನೆ ಜಿಲ್ಲಾಧ್ಯಕ್ಷ ವಾಸುದೇವ್ ರೆಡ್ಡಿ ನಿಂದಿಸಿದ್ದಾರೆ. ಪೊಲೀಸರೇ ದೌರ್ಜನ್ಯ ಮಾಡ್ತಿದ್ದಾರೆ. SFI ಮುಖಂಡನೇ ವಿಡಿಯೋ ಹಾಕಿ ಪೋಸ್ಟ್ ಮಾಡಿದ್ದ. ತಾನು ಕೊರೋನಾ ರೋಗಿಯಾಗಿದ್ದರೂ ಔಷಧಿ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಅಂತ ಆರೋಪಿಸಿದ್ದ. ನೋ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿದ್ದಕ್ಕೆ ಪೊಲೀಸರು ಕೋರ್ಟ್ ನೋಟಿಸ್ ನೀಡಿದರು. ಅನುಚಿತ ವರ್ತನೆ ಆರೋಪದಡಿ ಕೋಲಾರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಜನವರಿ 30ರಂದು ನಗರದ MG ರಸ್ತೆಯಲ್ಲಿ ಘಟನೆ ನಡೆದಿತ್ತು. ನೋ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದು ಬೈಕ್ ಬಂದಂಗೆ ಬೈದು ನಿಲ್ಲಿಸಿದ್ದ. ಕೋಲಾರ ನಗರದಲ್ಲಿ ರಾಂಗ್ ರೂಟ್ ಅಲ್ಲಿ ಬಂದಂತಹ ಸಬ್ ಇನ್ಸ್ಪೆಕ್ಟರ್ ಜೀಪ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ವಾಹನ ಸವಾರರ ಒಂದು ಕಾಲು ಮುರಿತ ಆಗಿದೆ. ನಗರದ ಕಲ್ಪೇಟೆ ಪೊಲೀಸ್ ಠಾಣೆ ಎದುರಿನ ಡಬಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸೈಬರ್ ಕ್ರೈಮ್ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ವೇದವತಿ ಅವರ ಜೀಪ್ ಅನ್ನ ಮಂಜು ಅನ್ನೋರು ಓಡಿಸ್ತಾ ಇದ್ರು. ರಾಂಗ್ ರೂಟ್ನಲ್ಲಿ ವಾಹನ ಚಲಾವಣೆ ಮಾಡಿದ್ದಲ್ಲದೆ ವೇಗವಾಗಿ ಬಂದ ಪೊಲೀಸ್ ವಾಹನ ಅಪಘಾತ ಮಾಡಿದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಹಾಸನದಲ್ಲಿ ಲಂಚ ಪಡಿತಿರಬೇಕಾದ್ರೆ ಇಬ್ಬರು ಅಧಿಕಾರಿಗಳು ACB ಬಲೆಗೆ ಬಿದ್ದಿದ್ದಾರೆ. ಹಾಸನ ತಾಲೂಕಿನ ಕೌಶಿಕ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಪುಷ್ಪಲತಾ, PDO ಮಂಜುನಾಥ್ ಬಲೆಗೆ ಬಿದ್ದಂತಹ ಅಧಿಕಾರಿಗಳು. ಪೌತಿ ಖಾತೆ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 2,100 ಹಣ ಮುಂಗಡವಾಗಿ ಪಡೆದಿದ್ದು ಪುನಃ ₹500 ಲಂಚಕ್ಕೆ ಪುಷ್ಪಲತಾ, ಮಂಜುನಾಥ್ ಬೇಡಿಕೆ ಇಟ್ಟಿದ್ರು ಅಂತ ಆರೋಪಿಸಲಾಗಿದೆ. ಗ್ರಾಮಸ್ಥ ಸುರೇಶ್ ಎಂಬುವರು
ಎಸಿಬಿಗೆ ದೂರು ನೀಡಿದರು. ಇತ್ತ ಯಾದಗಿರಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೊರಭಾಗದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು 3,000 ಲಂಚ ಹಣ ಪಡೆಯುವಾಗ ಪಂಚಾಯತ್ ಕಾರ್ಯದರ್ಶಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನಾಯ್ಕಲ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜಗದೀಶ್ ಸಿಕ್ಕಿ ಬಿದ್ದಿದ್ದಾರೆ. ನಾಯ್ಕಲ್ ಗ್ರಾಮದ ವ್ಯಕ್ತಿಯವರಿಂದ ನಿವೇಶನ ಮೊಟೇಷನ್ ಮಾಡಿಸೋದಕ್ಕೆ ಲಂಚದ ಹಣವನ್ನು ಪಡಿತಾ ಇದ್ರು. ಗರ್ಭಿಣಿ ಸಹಿತ 4 ಕಾರು ಡಿಕ್ಕಿ ಹೊಡೆದಿರೋ ಘಟನೆ ಉಡುಪಿ ಜಿಲ್ಲಾ ಕಡಿಯಾಳ ಹತ್ರ ನಡೆದಿದೆ. ರಸ್ತೆ ದಾಟ್ತಿರ್ಬೇಕಾದ್ರೆ ಪಾದಚಾರಿಗಳಿಗೆ ಏಕಾಏಕಿ ಕಾರು ಡಿಕ್ಕಿ ಹೊಡೆದಿದೆ. ಮಣಿಪಾಲದಲ್ಲಿ ಇನೋವಾ ಕಾರ್ ವೇಗವಾಗಿ ಉಡುಪಿ ಕಡೆಗೆ ಹೋಗ್ತಾ ಇತ್ತು. ಏಕಾಏಕಿ ರಸ್ತೆ ದಾಟ್ತಾ ಇದ್ದ ಪಾದಚಾರಿಗಳಿಗೆ ಕಾರು ಡಿಕ್ಕಿ ಹೊಡೆದಿದೆ. ಅತಿ ವೇಗ ಹಾಗೂ ನಿರ್ಲಕ್ಷ್ಯ ಕಾರು ಚಾಲನೆಯಿಂದ ಗರ್ಭಿಣಿಗೆ ಗಂಭೀರ ಗಾಯ ಆಗಿದೆ. 3 ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಭೀಕರ ಅಪಘಾತ ದೃಶ್ಯ ಸಿಸಿಟಿವಿಲಿ ಸೆರೆಯಾಗಿದೆ. ನ್ಯೂಸ್ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.